ಬೆಂಗಳೂರು ನಗರದಲ್ಲೇ ಪೂರೈಕೆ ಆಗ್ತಾ ಇತ್ತು ಕೊಳಕು ನೀರು, ದುರ್ವಾಸನೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ 300ಕ್ಕೂ ಅಧಿಕ ಮನೆಗಳಿಗೆ ಕೊಳಚೆ ನೀರು ಪೂರೈಕೆ ಮಾಡಲಾಗ್ತಾ ಇರುವಂತದ್ದು. ಜಲಮಂಡಳಿಗೆ ದೂರನ್ನ ಕೊಟ್ಟರು ಕೂಡ ಕ್ರಮ ಕೈಗೊಳ್ತಾ ಇಲ್ಲ. BWSSB ವಿರುದ್ಧ ಕಿಡಿಕಾರ್ತಾ ಇರುವಂತದ್ದು ನಿವಾಸಿಗಳು. 3600 ರೂಪಾಯಿ ಇಂಟು 300 ಮನೆಗೆ ಅಂದ್ರೆ ಎಷ್ಟಾಯ್ತು? ಸುಮಾರು 12 ಲಕ್ಷ ರೂಪಾಯಿ ಮನೆ ಖರ್ಚಾಗಿದೆ. ಇದುವರೆಗೂ AEE ಫೋನ್ ಮಾಡ್ತಾ ಇದ್ರು, ಒಬ್ರು ಬರ್ತಾ ಇಲ್ಲ ಇಲ್ಲಿ. BDS ನಗರದ ಜನರ ಸಮಸ್ಯೆಗೆ ಪರಿಹಾರ. ನ್ಯೂಸ್ 18 ವರದಿ ಬಿತ್ತರವಾಗ್ತಾ ಇದ್ದಂತೆ ಶುದ್ಧ ನೀರು. ಯೋಗ್ಯವಲ್ಲದ ನೀರನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ನಿವಾಸಿಗಳು ತಮ್ಮ ಅಳಲನ್ನ ನ್ಯೂಸ್ 18 ಮುಂದೆ ತೋಡ್ಕೊಂಡಿದ್ರು. ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಜಲಮಂಡಳಿ ಎಚ್ಚೆತ್ಕೊಂಡು ಶುದ್ಧ ನೀರನ್ನ ಈಗ ಆ ಭಾಗದಲ್ಲಿ ಪೂರೈಕೆ ಮಾಡ್ತಾ ಇದೆ. ಒಂದೇ ವಾರದಲ್ಲಿ ಎಚ್ಚೆತ್ತ ಜಲಮಂಡಳಿ. ನ್ಯೂಸ್ 18ಗೆ ಬೆಂಗಳೂರಿಗರ ಧನ್ಯವಾದ. ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್. ನಿವಾಸಿಗಳ ಸಮಸ್ಯೆಯನ್ನ ಜಲಮಂಡಳಿ ಕೊನೆಗೂ ಬಗೆಹರಿಸಿದೆ. ನ್ಯೂಸ್ 18ಗೆ ಸ್ಥಳೀಯ ನಿವಾಸಿಗಳು ಧನ್ಯವಾದವನ್ನ ತಿಳಿಸಿದ್ದಾರೆ. ನ್ಯೂಸ್ 18 ಕನ್ನಡದವರು ಎಲ್ಲ ಪಿಕ್ಚರೈಸ್ ಮಾಡಿ ಎಲ್ಲ ತೋರಿಸಿದ್ರಿಂದ 4 ದಿವಸದಿಂದ ನೀರು ಬಿಟ್ಟಿದ್ದಾರೆ. ಸೊ ಧನ್ಯವಾದ ನ್ಯೂಸ್ 18 ಕನ್ನಡಕ್ಕೆ. ಕ್ಲಿಯರ್ ಆಗಿದೆ, ಏನು ಸಮಸ್ಯೆಗಳಿಲ್ಲ ನಮಗೆ. ಅದು ನೀವು ತಿಳ್ಕೊಂಡು ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ 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 ಕೃತಜ್ಞತೆಗಳು. ಜನರಿಗೆ ಶುದ್ಧ ನೀರು. ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್.